ಎಲ್ಲ ಸಿನಿಮಾಗಳು ಹೊರಗಡೆ ತುಂಬಾ ಎಲ್ಲ ರಗಡ್ ಇರ್ತಾರೆ. ನೋಡಿದ್ರೆ ಹ್ಮ್ ಎಲ್ಲ ಭಯ ಪಡ್ತಾರೆ ಅವ್ರನ್ನ. ಓಕೆ ಬಟ್ ಮನೇಲಿ ಆ ಥರ ಇಲ್ಲ, ತುಂಬ ಸಾಫ್ಟ್, ಓಕೆ ಆಮೇಲೆ ಫ್ರೆಂಡ್ಲಿ. ಒಂದು ಗುಣ ಅಂದರೆ ನಾನು ಪ್ರಪೋಸ್ ಮಾಡ್ಬೇಕಾದ್ರೆ ನಿಜ ಹೇಳಿದ್ರು. ಲೈಕ್ ಹ್ಮ್ ನಮ್ಮ 7ನೇ ಕ್ಲಾಸಲ್ಲಿ ನಮ್ಮ ತಂದೆ ತೀರೋದ್ರು. ನಂಗೆ ಜಾಸ್ತಿ ಹುಡುಗಿರ್ ಫ್ರೆಂಡ್ಸು. ನನಗೆ ಜೆನ್ಯೂನ್ ಅಂದರೆ ಫಿಲ್ಮ್ ಇಂಡಸ್ಟ್ರಿ ಅಂದರೆ ಇಲ್ಲೇನಿದ್ದಾರೆ ಅದು ನನಗೆ ಇಷ್ಟ. ಆ, ಓಕೆ ಅಷ್ಟೇ. ಅದಿಷ್ಟ ಆಗಲ್ಲ. ಸೊ ಆ ಉದ್ದೇಶಕ್ಕೆ ಅವಳು ಹೇಳ್ತಾ ಇರೋದು, ನೀನ್ ನೆಕ್ಸ್ಟ್ ಯಾವ್ದೇ ಕತೆ ಒಪ್ಕೊಂಡ್ರು ಆ ಥರ ಸೀನ್ ಇದ್ರೆ ಒಪ್ಕೋಬೇಡ. ಇದು ರೈಸ್ ಬೇಡ, ಎಗೇನ್ಸ್ಟ್ ಚಪಾತಿ 3 ಹೊತ್ತು ಕೊಟ್ಟರು ತಿಂತಾರೆ ಬೇಕಾದ್ರೆ ಅವರು. ಅವ್ರವ್ರ ಖುಷಿ ಸರ್, ಅವ್ರಿಗೆ ಯಾವ ಇದು ಮಾಡ್ತಾರೆ ನಾವಂತೂ ಸಪೋರ್ಟ್ ಮಾಡ್ತೀವಿ. ಇದೇ ಅವ್ನಿಗೆ ಒಂದು ಸ್ವಲ್ಪ ಈ ಕಡೆ ಇದು ಸಿನಿಮಾ ಹೌದು ಇದೆ. ಇದೆ ಯೂಶಲಿ ಬರಲ್ಲ, ಬಂದ್ರೆ ಮಾತ್ರ ಹತ್ರನೂ ಹೋಗಕ್ಕಾಗಲ್ಲ, ಅಷ್ಟು ಕೋಪ ಬಂದಿರುತ್ತೆ. ಯೂಶಲಿ ಶೂಟಿಂಗ್ ಹೋದಾಗ್ಲೂ ಕೆಲವೊಂದು ಶೂಟಿಂಗ್ ಕರ್ಕೊಂಡು ಹೋಗ್ತಾರೆ, ಅವ್ರ ಜೊತೆಗೆ ಇರ್ತೀನಿ ನಾನು. ತುಂಬಾ ಅನಿವಾರ್ಯ ಆದಾಗ ಹೋಗಕ್ಕಾಗದಿದ್ದಾಗ ಮಾತ್ರ ಹೋಗಲ್ಲ ಅಷ್ಟೇ. ಮೇಡಮ್ ನಮಸ್ತೆ, ಬನ್ನಿ. ಹೇಗಿದ್ದೀರಿ? ಬನ್ನಿ, ಬೈ ಕೊಡ್ಲಾ? ಒಂದು 24 ವರ್ಷ ನಿಮ್ಮ ದಾಂಪತ್ಯ ಜೀವನ 2001ರಿಂದ ಹೇಗಿರ್ತಾರೆ? ಈಗ ಸಿನಿಮಾಗಳಲ್ಲಿ ಬೇರೆ ಆದಿ ಲೋಕೇಶ್ ಪಾತ್ರಗಳು ಮಾಡ್ತಾರೆ, ಜನಕ್ಕೆ ಮನೇಲಿ ಹೇಗಿರ್ತಾರೆ ಅಂತ ನಿಮ್ಗೆ? ಫುಲ್ ಆಪೋಸಿಟ್. ಎಲ್ಲ ಸಿನಿಮಾಗಳು ಹೊರಗಡೆ ತುಂಬಾ ಎಲ್ಲ ರಗಡ್ ಇರ್ತಾರೆ. ನೋಡಿದ್ರೆ ಎಲ್ಲ ಭಯ ಪಡ್ತಾರೆ ಅವ್ರನ್ನ. ಓಕೆ ಬಟ್ ಮನೇಲಿ ಆ ಥರ ಇಲ್ಲ, ತುಂಬ ಸಾಫ್ಟ್, ಓಕೆ ಆಮೇಲೆ ಫ್ರೆಂಡ್ಲಿ ಹಾಂ ಹಾಂ ಆ ಥರ. ಅಂದರೆ ವಿಲನ್ಶ್ ಆಗಿ ಇರೋಂಥದ್ದು ಯಾವ ಗುಣನೂ ಇಲ್ಲ ಅವ್ರಿಗೆ. ಓಕೆ ಜನಗಳು ತಪ್ಪು ನೋಡೋರು ತಿಳ್ಕೊಂಡು ಏನ್ ಸಿನಿಮಾದಲ್ಲಿ ನೋಡ್ತಾರೆ ಅದಲ್ಲ, ಅಲ್ಲ. ರೀಲ್ ಬೇರೆ, ರಿಯಲ್ಲೇ ಬೇರೆ. ಓಕೆ, ಯಾವ ಗುಣ ತುಂಬಾ ಇಷ್ಟ ನಿಮಗೆ ಆದಿ ಲೋಕೇಶಲ್ಲಿ? ಇಷ್ಟ ಆಗಿದ್ದು ಈಗ ಲವ್ ಮ್ಯಾರೇಜು, ಲವ್ ಕಮ್ ಅರೇಂಜ್, ಫ್ಯಾಮಿಲಿ ಅವರೆಲ್ಲ ಒಪ್ಪಿದ್ರು, ಆಮೇಲೆ ಮದುವೆ ಆಯ್ತು. ಯಾವ ಗುಣ ತುಂಬಾ ಇಷ್ಟ ಆಯ್ತು ಆದಿ ಲೋಕೇಶ್ ಬಗ್ಗೆ? ಅಂದರೆ ಯೂಶಲಿ ಈಗ ಹುಡುಗರು ಪ್ರಪೋಸ್ ಮಾಡ್ಬೇಕಾರೆ ಸುಳ್ಳು ಹೇಳ್ತಾರೆ ಓಕೆ ಹುಡುಗಿರಿಗೆ ಪ್ರಪೋಸ್ ಮಾಡ್ಬೇಕಾದ್ರೆ. ಹೌದು. ಬಟ್ ಇವರಲ್ಲಿ ಒಂದು ಗುಣ ಅಂದರೆ ನಾನು ಪ್ರಪೋಸ್ ಮಾಡ್ಬೇಕಾದ್ರೆ ನಿಜ ಹೇಳಿದ್ರು. ಲೈಕ್ ನಮ್ಮ 7ನೇ ಕ್ಲಾಸಲ್ಲಿ ನಮ್ಮ ತಂದೆ ತೀರೋದ್ರು. ನಂಗೆ ಜಾಸ್ತಿ ಹುಡುಗಿರ್ ಫ್ರೆಂಡ್ಸು, ಸಿಗರೇಟ್ ಸೇರ್ತೀನಿ, ಅದೆಲ್ಲ ಹೇಳ್ಕೊಂಡೆ ಪ್ರಪೋಸ್ ಮಾಡಿದ್ರು. ಅದು ನನಗೆ ತುಂಬ ಇಷ್ಟ ಆ ಆಯ್ತು. ಗುಣನೇ ಇಷ್ಟ ಆಯ್ತು ನಿಮ್ಗೆ? ಇಷ್ಟ ಆಯ್ತು. ಅಂದರೆ ಯೂಶಲಿ ಎಲ್ಲ ಸುಳ್ಳು ಹೇಳ್ತಾರೆ, ಒಂದು ಹುಡುಗಿನ ಪ್ರಪೋಸ್ ಮಾಡಬೇಕು ಅಂದರೆ ಸುಳ್ಳು ಹೇಳೋರೆ ಜಾಸ್ತಿ. ಮುಚ್ಚಿಡ್ತಾರೆ. ಇವ್ರು ಏನು ಇಲ್ಲ, ಓಪನ್ ಆಗೆಲ್ಲ ಹೇಳ್ಕೊಂಡು ನನ್ನ ಪ್ರಪೋಸ್ ಮಾಡಿದ್ರು. ಅದು ನನಗೆ ತುಂಬ ಇಷ್ಟ ಆಯ್ತು. ಓಕೆ, ಸೊ ಮದುವೆ ಆದ್ಮೇಲೆ ಅವ್ರು ನಟರಾದ್ರು ಹೌದು ಅಲ್ವಾ? ಹೌದು ಹೌದು. ಏನ್ ಅನ್ಸುತ್ತೆ 24 ವರ್ಷ ಜರ್ನಿ ಸಿನಿಮಾ ಇಂಡಸ್ಟ್ರಿಲಿ ಮಾಡಿದ್ದಾರೆ, ಏನ್ ಅನ್ಸುತ್ತೆ? ನನಗೆ ಅಂದರೆ ಫಿಲ್ಮ್ ಇಂಡಸ್ಟ್ರಿ ಅಂದರೆ ಇಲ್ಲೇನಿದ್ದಾರೆ ಅದು ನನಗೆ ಇಷ್ಟ. ನನಗೆ ಅದು ಅವ್ರ ಪ್ರೊಫೆಷನ್ ಅದು ಪ್ರೊಫೆಷನ್, ಅದು ಹೋಗ್ತಾರೆ, ಅದು ಅವ್ರ ಇದು. ಬಟ್ ಇಲ್ಲಿ ನನ್ನ ಜೊತೆ ನಮ್ಮ ಫ್ಯಾಮಿಲಿ ಜೊತೆ ಏನು ಸ್ಪೆಂಡ್ ಮಾಡ್ತಾರೆ ಅದು ನಂಗೆ ಇಷ್ಟ. ಮಾಡಬೇಡ ಅಂತ ಅಲ್ಲ, ಅದು ನಿಮ್ಮ ಪ್ರೊಫೆಷನಲ್. ಬಟ್ ನನಗೆ ಇಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಅದು ಇಷ್ಟ ಅಂತ ಹೇಳ್ತಾರೆ. ಆಕ್ಟರ್ ಆಗಿದ್ದು ಖುಷಿ ಇದೆಯಾ? ತುಂಬಾ ಖುಷಿ ಇದೆ. ಖುಷಿ ಇದೆ. ಖುಷಿ ಇದೆ, ಖುಷಿ ಇದೆ. ಬಟ್ ಓದಲ್ಲೆಲ್ಲ ಎಲ್ಲ ಬಂದು ಅವ್ರನ್ನ ಮಾತಾಡಿಸಿ ಸೆಲ್ಫಿ ಎಲ್ಲ ತಗೊಂಡಾಗ ಇನ್ನೂ ತುಂಬ ಖುಷಿ ಖುಷಿ ಅನ್ಸುತ್ತೆ, ಹೆಮ್ಮೆ ಆಗುತ್ತೆ. ಓಕೆ, ಆ ಥರ ಫೀಲ್ ಆಗುತ್ತೆ ನನಗೆ. ನೀವೊಬ್ಬ ಅಂದ್ರೆ ಆಡಿಯನ್ ಆಗಿ ಹೇಳೋದಾದ್ರೆ, ಈಗ ಆದಿ ಲೋಕೇಶ್ ಸುಮಾರು ಕ್ಯಾರೆಕ್ಟರ್ ಮಾಡಿದ್ದಾರೆ, ನಿಮಗೆ ಅಂದ್ರೆ ಅವ್ರ ಪೊಟೆನ್ಷಿಯಲ್ ಇನ್ನೂ ಜಾಸ್ತಿ ನಿಮ್ಗೆ ಗೊತ್ತಿರುತ್ತೆ ಹೊರಗಡೆ ಅವ್ರಿಗಿಂತ. ನಿಮಗೆ ಅವ್ರ ಸ್ಟ್ರೆಂತ್ ಏನು, ಪೊಟೆನ್ಷಿಯಲ್ ಏನು ಅನ್ನೋದು ಗೊತ್ತಿರುತ್ತೆ. ಯಾವ ಥರ ಪಾತ್ರ ಮಾಡಬೇಕು ಅಂತ ಅಂದರೆ ಅವ್ರು ಇಂಥರದೊಂದು ಪಾತ್ರ ನನ್ನ ಆದಿ ಮಾಡಿದ್ರೆ ಚೆನ್ನಾಗಿ ಅನ್ಸುತ್ತೆ ಆ ಥರ ಅವ್ರಿಗೆ ಯಾವ್ದು ಕೊಟ್ರು ಚೆನ್ನಾಗಿ ಮಾಡ್ತಾರೆ ಮಾಡ್ತಾರೆ. ಅಲ್ಲ, ಮಾಡ್ತಾರೆ. ನಿಮಗೆ ಒಂದು ಈ ಥರದ ಪಾತ್ರದಲ್ಲಿ ನಾನು ನೋಡ್ಬೇಕು ಆದಿನ ಅಂತ ಆ ಥರದ್ದು ಏನಾದ್ರು? ಆ ಥರ ಏನು ನಾನು ಇಮ್ಯಾಜಿನ್ ಮಾಡ್ಕೊಂಡಿಲ್ಲ ಇದುವರೆಗೂ. ಓಕೆ, ಅದು ಇಷ್ಟ ಆಗಲ್ಲ. ಆದಿ ಹೆಚ್ಚು ಸಿನಿಮಾದಲ್ಲಿ ರೊಮ್ಯಾನ್ಸ್ ಮಾಡ್ಲೂ ಇಲ್ಲ ಬಿಡಿ. ಹೌದೌದು. ಒಂದ್ 3-4 ಸಿನಿಮಾದಲ್ಲಿ ರೊಮ್ಯಾನ್ಸ್ ಮಾಡಿದ್ರು, ಆಮೇಲೆ ಹೆಚ್ಚು ರೊಮ್ಯಾನ್ಸ್ ಮಾಡಿದ್ ಹಾಗೆ ಆ ಥರ ಎಲ್ಲ ಇರ್ಲಿಲ್ಲ. ಈಗ ತುಂಬಾ ಮಿತಿ ಮೀರಿ ಜಾಸ್ತಿ ಹೋಗ್ಬಿಟ್ಟಿದೆ. ಅದು ಅದು ಇಷ್ಟ ಸೀನ್ ಎಲ್ಲ ಆಗ್ತಿಲ್ಲ. ಬೇಡ ಅಂತ ಹೇಳ್ತಾ ಇದ್ದಾರೆ. ಅದನ್ನೆಲ್ಲ ನೋಡಿ ನಿಮ್ಗೆ ಬರ್ತಾರೆ ಸಿನಿಮಾಗಳಲ್ಲಿ ಅಂದ್ರೆ ಇಂಟಿಮೆಸಿ ಸೀನ್ಸ್ಗಳು ಎಕ್ಸ್ಟ್ರೀಮ್ ಹೋಗುತ್ತಲ್ಲ, ಸೊ ಆ ಉದ್ದೇಶಕ್ಕೆ ಅವಳು ಹೇಳ್ತಾ ಇರೋದು, ನೀನ್ ನೆಕ್ಸ್ಟ್ ಯಾವ್ದೇ ಕತೆ ಒಪ್ಕೊಂಡ್ರು ಆ ಥರ ಸೀನ್ ಇದ್ರೆ ಒಪ್ಕೋಬೇಡ. ಓಕೆ, ಮರ ಸುತ್ತದ್ದು, ಹಗ್ಗು ಅದೆಲ್ಲ ಓಕೆ ಓಕೆ, ನೋ ಗೋಯಿಂಗ್ ಟು ದ ನೆಕ್ಸ್ಟ್ ಲೆವೆಲ್ ಆಫ್ ಇಂಟಿಮೆಸಿ, ಸ್ಮೂಚು ಗೀಚು ಅದೆಲ್ಲ 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 ಮುಂಚೆ ಇರ್ಲಿಲ್ಲ ಅದು, ಈಗ ಅದು. ಹೌದು ಹೌದು. ಸಿನಿಮಾಗಳಂತೂ ನಾವು ನೋಡ್ತಾ ಇದ್ದೀವಿ, ತೀರಾ ವಿರಳ. ಏನು ಇಷ್ಟಪಡ್ತಾರೆ ನಾರ್ಮಲಿ ಮನೇಲಿದ್ದಾಗ? ಫುಡ್,
ಮಾತಾಡ ಫುಡ್ ರೈಸ್ ಬೇಡ ಎಗೇನ್ಸ್ಟ್. ಚಪಾತಿ 3 ಹೊತ್ತು ಕೊಟ್ಟರು ತಿಂತಾರೆ ಬೇಕಾದ್ರೆ ಅವರು. ಓಕೆ ಪುಲ್ಕ ಇಷ್ಟ ಅವ್ರಿಗೆ. ಓಕೆ ಅದು ಬಿಟ್ಟರೆ ಊಟದಲ್ಲಾಗಲಿ ಬೆಟ್ಟದಲ್ಲಾಗಿ ಅದೇ ಬೇಕು ಇದೇ ಬೇಕು ಅಂತ ಪರ್ಟಿಕ್ಯುಲರಾಗಿ ಏನಿಲ್ಲ, ನೀವೇನು ಕೊಟ್ಟು ತಿಂತಾರೆ, ಓಕೆ ಏನು ಇಟ್ರು ಹಾಕೊಂಡು ಹೋಗ್ತಾರೆ. ಆ ಥರ ಎಲ್ಲ ಇದು ಮಾಡಲ್ಲ. ರಾಗಿ ಗಂಜಿ ಇಷ್ಟ ಅಂತ ಹೇಳಲ್ಲ. ಅದೂ ಇಷ್ಟ ಅಲ್ಲ ಹೇಳಿದ್ದು, ರೈಸ್ ವಾಪಸ್. ರಾಗಿ ಗಂಜಿ ಇಷ್ಟ. ಅದು ಇಷ್ಟ. ನನಗೂ ಸೇಮ್. ಬೇಕಾದ್ರೆ ನಾನೇ ಒಳಗಡೆ ಹೋಗ್ತೀನಿ, ನೀನು ಒಂದಷ್ಟು ಇಲ್ಲ ಇಲ್ಲ ಸರ್, ಸುಮ್ಮನೆ ಕಾಲೆಳಿತಾ ಇದ್ದಾರೆ ಅಷ್ಟೇ ಅವ್ರು. ನಾನೇ ಹೇಳ್ತೀನಿ. ಅಯ್ಯೋ. ಓಕೆ ಮಗನ ಬಗ್ಗೆ ಏನಿದೆ ಡ್ರೀಮು? ಮಗ ಸಿನಿಮಾ ಇಂಡಸ್ಟ್ರಿಗೆ ಬಂದರೆ ನಿಮಗೆ ಓಕೆನಾ? ಅವ್ರವ್ರ ಖುಷಿ ಸರ್, ಅವ್ರಿಗೆ ಯಾವ ಇದು ಮಾಡ್ತಾರೆ ನಾವಂತೂ ಸಪೋರ್ಟ್ ಮಾಡ್ತೀವಿ. ಇದೇ ಅವ್ನಿಗೆ ಒಂದು ಸ್ವಲ್ಪ ಈ ಕಡೆ ಇದು. ಸಿನಿಮಾ ಹೌದು, ಆಸಕ್ತಿ ಇದೆ. ಇದೆ. ಹೋಗಲ್ಲ, ಅದು ಬ್ಲಡ್ ಬಂದ್ಬಿಟ್ಟಿರುತ್ತಲ್ಲ. ಕರೆಕ್ಟ್ ಅದು. ನೋಡಿ ಈಗ ಮೈಸೂರು ಲೋಕೇಶ್ ಸರ್ಗೆ ಇಷ್ಟ ಇರ್ಲಿಲ್ವಂತೆ ಮಕ್ಕಳು ಸಿನಿಮಾಗೆ ಬರಬಾರ್ದು ಅಂತ. ಏನ್ ಅದೇ ಬರುತ್ತೆ? ಹಣೆಯಲ್ಲಿ ಬರ್ದಿರುತ್ತೆ, ಅದೇ ಬರ್ದಿರುತ್ತೆ, ಅದು ಆಗೋದು. ಬ್ಲಡ್. ಹ್ಮ್ ಸೊ ಅವರು ಸಿನಿಮಾ ಪ್ರೊಫೆಷನ್ ಬಂದಿದ್ದಾರೆ, ಸೊ ಸಕ್ಸಸ್ ಆಗಿದ್ದಾರೆ, ಅದು ಹೌದು. ಇಂಪಾರ್ಟೆಂಟ್. ಹೌದು. ಎಲ್ರಿಗೂ ಬರ್ಬೇಕು ಅಂತ ಇರುತ್ತೆ. ಹ್ಮ್. ಸೊ ಮಗ ಸಿನಿಮಾಗೆ ಇದೆ ಹೋದ್ರೆ ಇದೆ ಏನ್ ತೊಂದರೆ ಆಸೆ ಇಲ್ಲ ಇದೆ, ನಿಮ್ಗೆ? ಏನ್ ತೊಂದರೆ ಏನಿಲ್ಲ ಸರ್. ಯಾವ್ದ್ರಲ್ಲಾದ್ರೂ ಒಂದು ಬೆಳಿಬೇಕು ಅಷ್ಟೇ, ಓಕೆ. ಒಳ್ಳೆ ರೀತಿಯಲ್ಲಿ ಬೆಳಿಬೇಕಷ್ಟೇ. ಯಾವ ಪ್ರೊಫೆಷನ್ ತಗೊಂಡ್ರು ಹ್ಮ್ ಅಷ್ಟೇ. ಅದಕ್ಕೆ ನಾವಿಬ್ರು ಸಪೋರ್ಟ್ ಮಾಡ್ತೀವಿ ಮಾಡ್ತೀರಿ. ಖಂಡಿತ. ಕೋಪ ಬರುತ್ತಾ ಆದಿಗೆ? ಯೂಶಲಿ ಬರಲ್ಲ, ಹಾ ಬಂದ್ರೆ ಮಾತ್ರ ಹತ್ರನೂ ಹೋಗಕ್ಕಾಗಲ್ಲ, ಅಷ್ಟು ಕೋಪ ಹೌದಾ? ಬಂದಿರುತ್ತೆ. ಯಾವ್ದಾದ್ರು ಒಂದು ಅದು ತುಂಬಾ ರೇರ್ ಅದು ಬರೋದು. ಹಾ ಇಲ್ಲ ಅಂದ್ರೆ ಸೈಲೆಂಟ್ ಆಗ್ಬಿಡ್ತಾರೆ, ಓಕೆ. ಮಾತಾಡಲ್ಲ. ಹ್ಮ್ ತುಂಬಾ ಎಕ್ಸ್ಟ್ರೀಮ್ ಅಂದ್ರೆ ಅದು ತುಂಬಾ ಆ ಥರ ಇದುವರೆಗೂ ನನ್ನ ಸಿಚುವೇಶನ್ ನೋಡಿಲ್ಲ. ಓಕೆ. ಬಟ್ ಅದೇ ಹೇಳಿದ್ನಲ್ಲ, ಫಸ್ಟ್ ಇದು ಅಂದ್ರೆ ಸೈಲೆಂಟ್ ಆಗಿಬಿಡ್ತಾರೆ, ಓಕೆ. ಮಾತಾಡಲ್ಲ, ಸೈಲೆಂಟಾಗಿ ಅವ್ರ ಪಾಡಿಗೆ ಅವ್ರು ಎದ್ಬಿಡ್ತಾರೆ. ಆಮೇಲೆ ಅವರಾಗೆ ಅದರಿಂದ ಆಚೆ ಬರ್ತಾರೆ, ಓಕೆ. ವೈಲೆಂಟ್ ಆಗಲ್ಲ. ತುಂಬ ಎಕ್ಸ್ಟ್ರೀಮ್ ಇದ್ದಾಗ ಮಾತ್ರ ಅದು ನಾವು ಏನು ಮಾತಾಡೋಕ್ಕಾಗಲ್ಲ, ಆ ಲೆವೆಲ್ ಕೊಟ್ಟೋಗ್ಬಿಟ್ಟಿರ್ತಾರೆ. ಅದು ಬಿಟ್ಟರೆ ಈ ಸೈಲೆಂಟ್. ಸೊ ಶೂಟಿಂಗ್ ಇಲ್ಲದೆ ಇರುವಾಗ ಅವರೇ ಹೇಳಿದ್ರು ಮನೆಯಲ್ಲಿ ಹೆಚ್ಚು ಸಮಯ ಕಳಿತೀನಿ ಅಂತ. ಹೌದು 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 ಅಲ್ವಾ? ಹೌದು, ಟ್ರಾವೆಲ್ ಮಾಡ್ತೀರಾ ಇಬ್ರು? ಮಾಡ್ತೀವಿ. ಹ್ಮ್ ಎಲ್ಲಿ? ಯೂಶಲಿ ಶೂಟಿಂಗ್ ಹೋದಾಗ್ಲೂ ಕೆಲವೊಂದು ಶೂಟಿಂಗ್ ಕರ್ಕೊಂಡು ಹೋಗ್ತಾರೆ, ಅವ್ರ ಜೊತೆಗೆ ಇರ್ತೀನಿ ನಾನು. ಹ್ಮ್ ತುಂಬ ಅನಿವಾರ್ಯ ಆದಾಗ ಹೋಗಕ್ಕಾಗದಿದ್ದಾಗ ಮಾತ್ರ ಹೋಗಲ್ಲ ಅಷ್ಟೇ. ಈಗ ಆದಿನ ನೋಡಿದಾಗ ಹೊರಗಡೆ ಜನಕ್ಕೆ ಬೇರೆನೆ ಕಾಣಿಸ್ತಾರೆ, ಬಟ್ ತುಂಬಾ ಸ್ಪಿರಿಚುವಲ್ ಅಂತ ನಾನು ಹೌದು. ಹತ್ರದಿಂದ ನೋಡಿದಾಗ ಕಾಣಿಸೋದು. ಹೌದು ಹೌದು ಸ್ಪಿರಿಚುವಲ್ ಪರ್ಸನ್ ಅಂತ. ಹೌದು 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 ಖಂಡಿತ. ಥ್ಯಾಂಕ್ ಯು ಮೇಡಮ್. ನೋಡಿ ಅಲ್ಲಿ ಇವ್ರ ಮನೆಯ ಇನ್ನಿಬ್ರು ಫ್ಯಾಮಿಲಿ ಮೆಂಬರ್ಸ್. ಏನು ಹೆಸರು? ಅದಕ್ಕೆ ಏನಿಲ್ಲ. ಅವಾಗಿಂದ ನಾವು ಮಾತಾಡ್ತಾ ಇದೀವಿ, ಫುಲ್ ಸೌಂಡು ನಮ್ಮ ಮಾತಾಡ್ಸಿ ಅಂತ. ಅವರು 6 ಜನ ಇದ್ರು, ಹಾಂ ಹಾಂ ಪಾಪ ಕೊನೆಗೆ 2 ಉಳಿದಿದೆ. ಹಾಂ ಏನಾಗತ್ತಂದ್ರೆ ಹಾಂ ತಂದು ಇಟ್ಕೊಳ್ಳೋದು ಏನು ದೊಡ್ಡ ವಿಷಯ ಅಲ್ಲ, ಬಟ್ ಅದು ತೀರ್ಕೊಂಡಾಗ ಭಾರಿ ಬೇಜಾರಾಗುತ್ತೆ. ಪಾಪ ಅಲ್ವಾ? ನೋಡಿ ಅದಕ್ಕೆ ಅಷ್ಟೇ ಪ್ರಪಂಚ, ಅದರಿಂದ ಆಚೆ ಇಲ್ಲ ಪ್ರಪಂಚ. ಅದಕ್ಕೆ ಅವಾಗ ನೋಡಿದ್ರೆ ಅನ್ಸುತ್ತೆ ಸುಮ್ಮನೆ ಪಾಪ ಒಂಥರ ಬಂಧನ. ಅದಕ್ಕೆ ನಾವು ತರ್ತಾ ಇಲ್ಲ ಈಗ. ಇದು ಎಷ್ಟು ದಿನ ಇರುತ್ತೆ. ಹೌದು ಹೌದು. ಮನೇಲಿ ಇರ್ಬೇಕು ಅಂತ ಅನ್ಸುತ್ತೆ, ಖುಷಿ ಅನ್ಸಲ್ಲ ಅವ್ನ ನೋಡುವಾಗ. ಬಟ್ ಈ ಬರ್ಡ್ಸ್ ಎಲ್ಲ ನಾರ್ಮಲಿ ಮನೆ ಒಳಗಡೆ ಇರಲ್ಲ. ಹೌದು, ಬಿಟ್ರೂ ಇರಕ್ಕಾಗಲ್ಲ. ಈಗ ಇದನ್ನ ಈಚೆ ಬಿಡ್ತಿರೋದ್ರೂ ಪಾಪ ಟೇಮ್ಡ್ ಬರ್ಡ್ಸ್ ಬರಲ್ಲ ಅನ್ಸುತ್ತೆ. ಇಲ್ಲ ಬರಲ್ಲ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗಲಿ. ಸೊ ತುಂಬ ಖುಷಿ ಆಯಿತು. ಸೊ ಇಡೀ ಮನೆ ತೋರಿಸಿದ್ರು, ಸೌಮ್ಯ ಮೇಡಮ್ ಮಾತಾಡಿದ್ರು. ಆದಿ ಲೋಕೇಶ್ ಅವರ ಜರ್ನಿ, ಅವ್ರ ತಂದೆಯವರ ವಿಚಾರಗಳನ್ನ ಅವ್ರಿಗೆ ಮೆಲ್ಕು ಹಾಕ್ತಾರೆ. ಥ್ಯಾಂಕ್ ಯು. ಇನ್ನೂ ಹೆಚ್ಚಾಗಿ ಚಾನಲ್ನ ಫಾಲೋ ಮಾಡಿ, ಕರೆಕ್ಟಾಗಿರೋ ಒರಿಜಿನಲ್ ಆಗಿರೋ ನ್ಯೂಸ್ ಅಂದರೆ ಇದರಲ್ಲೇ ಸಿಗೋದು ನಿಮಗೆ.